ಜನಸ್ಟು ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಸಂಭ್ರಮದ ಹುಚ್ಚರಾಯ ಸ್ವಾಮಿ ರಥೋತ್ಸವ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಜನಮನದ ಆರಾಧ್ಯ ದೈವ ಶ್ರೀ ಹುಚ್ಚರಾಯಸ್ವಾಮಿ ರಥೋತ್ಸವ ಇಂದು ಬೆಳಗ್ಗೆ ಅದ್ದೂರಿಯಾಗಿ ನೆರವೇರಿತು. ತೇರು ರಥಬೀದಿಯಲ್ಲಿ ವಿಜೃಂಭಣೆಯಿಂದ ಸಾಗಿದ ರಥೋತ್ಸವವು ಸಹಸ್ರಾರು ಭಕ್ತರ ಹರ್ಷೋದ್ಗಾರದ ನಡುವೆ ನಡೆಯಿತು. ಈ ಆಚರಣೆ ನಾಡಿನ ಸಂಸ್ಕೃತಿ ಸೊಬಗನ್ನು ಎತ್ತಿ ಹಿಡಿದಿದೆ. ಈ ಸಾಂಪ್ರದಾಯಿಕ ಕಾರ್ಯಕ್ರಮದಲ್ಲಿ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಶಿಕಾರಿಪುರ ಕ್ಷೇತ್ರದ ಶಾಸಕರು, ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ, ಸಂಸದ BY ರಾಘವೇಂದ್ರ ಕುಟುಂಬದವರೊಂದಿಗೆ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಭಕ್ತರು ರಥಕ್ಕೆ ಪೂಜೆ ಸಲ್ಲಿಸಿ ಸಮಸ್ತ ಜನಕುಲಕ್ಕೆ ಒಳಿತಾಗಲಿ, ನಾಡಿನಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಮತ್ತು ಸ್ವಾಮಿಯ ಕೃಪಾಶೀರ್ವಾದ ಸದಾ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದಿದ್ದಾರೆ. ಏನಮ್ಮ ನಿಮ್ಮ ಹೆಸರು? ಜಾತ್ರೆ ವಿಶೇಷತೆ ಏನೇನಿದೆ? ಜಾತ್ರೆ ವಿಶೇಷತೆ ಅಂದರೆ ಇದು ಹುಚ್ಚರಾಯ ಸ್ವಾಮಿ ದೇವಸ್ಥಾನ. ಓಕೆ. ಇದು 3 ಅವತಾರ ತಾಳೇಟಿ. ಪ್ರಾಂತೇಶ, ಕ್ರಾಂತೇಶ, ಹುಚ್ಚರಾಯ ಸ್ವಾಮಿ. ಪ್ರಾಂತೇಶ, ಕಾಂತೇಶ, ಹುಚ್ಚರಾಯ ಸ್ವಾಮಿ ಅಂತ. ಸುತ್ತಲೂ ಮುತ್ತಲು ಹಳ್ಳಿಯರು ಎಲ್ಲರೂ ಜಾತ್ರೆಗೆ ಬಂದಿರ್ತಾರೆ. ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಅಧಿಕ ಮಾಸದೊಳಗೆ 3 ದೇವರು ಅಂತ ನೋಡಕ್ಕೆ ಬರ್ತಾರೆ. ಅವಾಗ ಭಾಳ ವಿಶೇಷತೆಯಿಂದ ನಡೆಯುತ್ತೆ. ಇದು ಜಾತ್ರೆನೂ ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲರೂ ಭಾಳ ನಂಬಿದ್ದಾರೆ. ನಂಬಿದರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾನೆ ಹುಚ್ಚರಾಯ ಸ್ವಾಮಿ. ನಾವು ವರ್ಷ ಜಾತ್ರೆಗೆ ಬರ್ತೀವಿ. ಬಿಡುವಾದಾಗಲೂ ಸಹಿತ ದೇವಸ್ಥಾನಕ್ಕೆಲ್ಲ ಬಂದು ಹೋಗ್ತೀವಿ. ಎಲ್ಲ ಫ್ಯಾಮಿಲಿ ಸಮೇತ ಎಲ್ಲ ಬಂದು ಫ್ಯಾಮಿಲಿ ಸಮೇತನೇ ಬಂದು ಹೋಗ್ತೀವಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಸ್ಟು ನ್ಯೂಸ್.